ಆಗ್ತಾ ಇರುವಂತ ಟ್ರೆಂಡ್ ಯಾವ ರೀತಿ ಟ್ರೆಂಡ್ ಸೆಟ್ ಮಾಡಿಬಿಟ್ರು ವಿಜಯ್ ಅವರು ಅಂತ ನೋಡಿ. ADMK DMK ಇವೆರಡನ್ನ ಬಿಟ್ರೆ ಅವ್ರನ್ನ ಬಿಟ್ರೆ ಇವ್ರನ್ನ ಬಿಟ್ರೆ ಇವ್ರನ್ನ ಬಿಟ್ರೆ ಅವ್ರನ್ನ ಬಿಟ್ರೆ ಇವ್ರು ಇರ್ಬೋದು. ಹಿಂದೆ ಬಂದಂಥ ಕೆಲವು ಚಿತ್ರನಟರುಗಳು ಕೂಡ ಪಾರ್ಟಿಯನ್ನು ಅಲ್ಲಿ ಅಸ್ತಿತ್ವಕ್ಕೆ ತರಬೇಕು ಅನ್ನೋ ನಿರಂತರ ಪ್ರಯತ್ನದಲ್ಲಿ ಕೂಡ ವಿಫಲವಾಗಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಮತದಾರರು ಯೂತ್ ಐಕಾನ್ ಮತ್ತೊಂದು ಪಾರ್ಟಿ ಯಾಕೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನಿರ್ಧಾರ ಮಾಡಿರಬಹುದು. ಆದರೆ NDA ನೇತೃತ್ವದ ಪಾರ್ಟಿ ಕೂಡ ಅತ್ಯುತ್ತಮವಾದಂಥ ಸಾಧನೆಯನ್ನ ತೋರಿಸ್ತಾ ಇದೆ. DMK ಆಡಳಿತ ಪಕ್ಷ ಬಹಳ ಹೀನಾಯವಾಗಿ ಸೋಲ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. DMK ಪಕ್ಷ ಹೀನಾಯವಾಗಿ ಸೋಲ್ತಾ ಇದೆ. ಈ ಕಾರಣ ಇಷ್ಟೇನೆ, ತಮಿಳುನಾಡಿನ ಮುಖ್ಯಮಂತ್ರಿಗಳು ತಗೊಂತಾ ಇದ್ದಂತಹ ನಿರ್ಧಾರಗಳು ಬಹಳ ದುರಂತದ ನಿರ್ಧಾರಗಳು, ಬಹುಸಂಖ್ಯಾತರಿಗೆ ಹರಟಾಗ್ತದೆ, ಮನಸ್ಸಿಗೆ ನೋವಾಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತೇನೆ. ಈ ಒಂದು ರೀತಿ ಮತಾಂತರದ ಸರ್ಕಾರದ ರೀತಿಯಲ್ಲಿ ಒಂದೇ ಸಮುದಾಯಕ್ಕೆ ನಾವು ಬೆಂಬಲ ಕೊಡುವ ಮಟ್ಟದಲ್ಲಿ ಎಲ್ಲರೂ ಒಂದು ದೃಷ್ಟಿಯಲ್ಲಿ ನೋಡತಕ್ಕಂಥದ್ದಲ್ಲಿ ವಿಫಲವಾದಂತಹ DMK ಅವರ ಒಂದು ಆಡಳಿತ ವೈಖರಿಯನ್ನ ಜನ ವಿರೋಧಿಸಿ ಹೊಸದಾಗಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಮಣೆ ಹಾಕಿ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಮತದಾರರು ಸರ್ಕಾರವನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನತಕ್ಕಂಥ ಸರ್ ಇರ್ಷಾದ್ ಸರ್ ಜೊತೆಗೆ ಬಾಗಲಕೋಟೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕರೂರಿನಲ್ಲಿ DMK ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿರೋದು ನೋಡಿ. ಇವತ್ತು ತಮಿಳುನಾಡಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ DMK AIADMK ಮತ್ತೆ ಬಿಟ್ರೆ ಜನ ಅನ್ನುವಂತಹ ಪರಿಸ್ಥಿತಿ. ಕಾಲ್ತುಳಿತದ ದುರಂತ ಆಗುತ್ತೆ ಕರೂರಲ್ಲಿ, ದೊಡ್ಡ ಮಟ್ಟದಲ್ಲಿ ದುರಂತ. ಕರೂರಿನಲ್ಲೇ ಮುನ್ನಡೆಯನ್ನ ಸಾಧಿಸಿರೋದು ಆ ವಿಚಾರವನ್ನ ಇಟ್ಕೊಂಡು ವಿಜಯ್ ಅವರನ್ನ ತುಳಿಯುವಂತಹ ಪ್ರಯತ್ನ ಮಾಡ್ತಾರೆ ಎರಡೂ ಪಕ್ಷದವರು ಕೂಡ. ಆದ್ರೆ ಆ ಕ್ಷೇತ್ರದ ಜನ, ಆ ಕ್ಷೇತ್ರದ ಅಭಿಮಾನಿಗಳು ವಿಜಯ್ ಅವರ ಕೈ ಬಿಟ್ಟಿಲ್ಲ. ಕರೂರಿನ ಕಾಲ್ತುಳಿತ ಪ್ರಕರಣ ಎಷ್ಟು ದೊಡ್ಡ ಮಟ್ಟದ ಪ್ರಕರಣ, ಎಷ್ಟು ಸಾವು ನೋವುಗಳಾಯ್ತು. ಬಟ್ ಆ ಕ್ಷೇತ್ರದಲ್ಲೇ ಜನ ಬಿಡ್ಲಿಲ್ಲ, ವಿಜಯ್ ಅವರ ಕೈ ಹಿಡಿದಿದ್ದಾರೆ. ವಿಜಯ್ ಅವರು ದೊಡ್ಡ ಮಟ್ಟದ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿಯ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ, ಕರೂರಿನಲ್ಲಿ ಆದಂತಹ ರ್ಯಾಲಿಯಲ್ಲಾದಂತಹ ಕಾಲ್ತುಳಿತ. ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ವಾಸುದೇವರಾವ್ ಕಶ್ಯಪ್ ಅವರು. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಗಮನಿಸ್ತಾ ಇದ್ದೀವಿ ಈ ತಮಿಳುನಾಡಿನ ರಾಜಕೀಯ, ನೀವು ಕೂಡ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದೀರಾ. ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಸಿನಿಮಾ ನಟಿಯರು ಬಂದು ಹೋಗಿದ್ದಾರೆ. ಬಟ್ ಎಲ್ಲರನ್ನೂ ಕೂಡ ಕೈ ಹಿಡಿದಿಲ್ಲ ಜನ. ಬಟ್ ವಿಜಯ್ ಅವರಿಗೆ ಅಭೂತಪೂರ್ವವಾದಂತಹ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ತಮಿಳುನಾಡಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ, ಆ ಟ್ರೆಂಡ್ ಸೆಟ್ ಮಾಡಿದಾರಲ್ಲ ವಿಜಯ್, ಅದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡೋದಾದ್ರೆ ಮೇಡಮ್, ಈಗ ಸ್ವತಂತ್ರದ ನಂತರ 1947 ಏನು ಕಾಮರಾಜ್ ಆಗಿರ್ಬೋದು ಅಥವಾ ಅವರ ಉತ್ತರಾಧಿಕಾರಿ ಕರುಣಾನಿಧಿ ಆಗಿರ್ಬೋದು, ಅವ್ರ ಉತ್ತರಾಧಿಕಾರಿ ಏನಿದೆ, ದೇರ್ ಆರ್ 2 ಫ್ಯಾಮಿಲೀಸ್. ಒನ್ ಈಸ್ ಕರುಣಾನಿಧಿ ಫ್ಯಾಮಿಲಿ, ಒನ್ ಈಸ್ MGR ಫ್ಯಾಮಿಲಿ. MGR ಫ್ಯಾಮಿಲಿ ಅಂದರೆ MGR ಫ್ಯಾಮಿಲಿ ಅಲ್ಲ, ಅವ್ರು ಕಟ್ಟಿರ್ತಕ್ಕಂಥ AIADMK ಮತ್ತು DMK. ಇವೆರಡರ ಮಧ್ಯೆ ಏನಿತ್ತು, ಆಲ್ಟರ್ನೇಟಿವ್ ಇತ್ತು. ಅಂದರೆ ನೀವು ಹಾವು ಏಣಿ ಆಟ ಅಂತ ಅವೆಲ್ಲ ಹೇಳಿದ್ರಲ್ಲ, ಹಂಗೆ ಒಂದು ಟರ್ಮಲ್ಲಿ ಇವರು, ಒಂದು ಟರ್ಮಲ್ಲಿ ಅವರು ಅಂತಿತ್ತು. ಓಕೆ, ಈಗ ಒಂದು ಸುನಾಮಿ ಆಗಿ ಬಂತು. ಅದು TVK ಇದೆಲ್ಲ ಸುನಾಮಿ ಥರ ಹೆಂಗೆ ಬಂತು ಅಂದರೆ, ಈಗ ಮೊದಲು DMK ಸುಮಾರು ವರ್ಷಗಳ ಕಾಲ ಅವರೇ 2 ಟರ್ಮ್ ಏನಿದ್ರು ಅವರು, ಆ ಟರ್ಮ್ನಲ್ಲಿ ಜನಗಳಿಗೆ ಒಂದು ದಿಕ್ಸೋಚಲಿಲ್ಲ. ಏನಂತಂದರೆ ಪರ್ಯಾಯ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಚುನಾವಣೆ ರಾಜ್ಯ ಮಾಡ್ಬೇಕಾದ್ರೆ ಪರ್ಯಾಯ ವ್ಯವಸ್ಥೆ ಇರಬೇಕಾಗಿತ್ತು. ಪರ್ಯಾಯ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಏನಾಗ್ತಿತ್ತು